ಸರ್ 23 ಜನ 23 ಜನರನ್ನು ಆಯ್ಕೆ ಮಾಡಿದ್ದಾರೆ ಸರ್. ಇದು ಸರಿ ಇರುವ ಕಾರಣಕ್ಕಾಗಿ ಆಯ್ಕೆ ಆಗಿರ್ತಕ್ಕಂಥ ಘೋಷಣೆ ಆಗಿದೆ. ಇಲ್ಲಾಂದ್ರೆ ತಡೆ ಹಿಡಿಯುವಂತ ಪ್ರಕ್ರಿಯೆ ಆಗ್ತಾ ಇತ್ತು, ಹೈಕಮಾಂಡ್ ತಡೆ ಹಿಡಿದಿತ್ತು. ಇದು ಅಧಿಕೃತ ಮತ್ತು ಸರಳವಾಗಿರ್ತಕ್ಕಂಥ ಪ್ರಕ್ರಿಯೆ ಆಗಿರುವಂತದ್ದು ಮತ್ತು ಸರಿಯಾಗಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಒಂದಿಗೆ ಅನೌನ್ಸ್ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಅವ್ರು ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡಾರಿಲ್ಲೋ ಬಿಟ್ಟಾರಿಲ್ಲೋ ನಮ್ಗೆ ಗೊತ್ತಿಲ್ಲ. ಆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದು ಯಾರು ಕೇಳಲ್ರಿ. ಒಂದು ಸೈಡ್ ಹೊಂಟೈತದ ಗಾಡಿ. ನೀವು ಹೇಳಿದ್ರಿ ಅವ್ರು ಸರಿಯಾಗಿದೆ, ಅವರು ಎಲ್ಲ ವಿಶ್ವಾಸ ತಗೊಂಡಿದ್ದಾರೆ. ಒಮ್ಮೊಮ್ಮೆ ಹೈಕಮಾಂಡ್ ಹಂಗೆ ನಮ್ಗೆ ಕೇಳಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಅವ್ರು ಅಲ್ಲಿನೂ ವಿಶ್ವಾಸ ತಗೊಂಡಿಲ್ಲ, ಗಾಡಿ ಹೊಡೆದೇ ಹೊಡ್ಲಾಕತ್ತ. ನನಗೆ ಇದಕ್ಕೆ ಇದನ್ನೇ ಸ್ಟೇರಿಂಗ್ ಇದು ಕಂಟ್ರೋಲ್ ಹೊಡೋದಿಲ್ಲ, ಎರಡು ವೀಲ್ಗಳು ಹೆಂಗೆ ಬೇಕು ಹಂಗೆ ಓಡಾಡ್ಲಾಕತ್ತಾವ. ಹಾಂ, ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದಿಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ MP ಗಳದಾರೆ, ಕೇಂದ್ರ ಸಚಿವರು ಅದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋದು. ಹಾಂ, ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅದನ್ನೇ ನಮ್ಮ ಮೊದಲೇ ಇದೆ. ಅದು ಅವ್ರು ಯಾರನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ. ಏನೋ ನೀವು ನಿನ್ನೆ ಹೇಳಿದ್ರೆ ನಮ್ಮ ಪತ್ರಕರ್ತರು ಹೇಳಿದ್ರೆ 2-3 ತಿಂಗಳಿಂದ ನಾವು ತಯಾರು ಮಾಡಿ ಏನೂ ಇಲ್ಲ. ಇದೆಲ್ಲ ಒಂದು ರಾತ್ರಿಯಲ್ಲಿ ತನಗೆ ಬೇಕಾದಂಥವ್ರು ಮಾಡಿದ್ದಂತೂ ಎಲ್ಲರಿಗೂ ಗೊತ್ತಾಗಿದೆ. ಕೇವಲ ರಾಜ್ಯಾಧ್ಯಕ್ಷ ಆಗೋದ್ರ ಸಲುವಾಗಿ ಹಂಗೆ ಆಗೋದಿಲ್ಲ. ಯಾರೇ ರಾಜ್ಯಾಧ್ಯಕ್ಷರಾದವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಒಬ್ಬರೇ ಏನೋ ಯಾರನ್ನ ತೊಗೊಂಡ್ರಿ ವಿಶ್ವಾಸಕ್ಕೆ? ನೀವು RS ತೊಗೊಂಡ್ರಿ, ಬೊಮ್ಮಾಯಿಯವ್ರು ತೊಗೊಂಡ್ರಿ, ಸದಾನಂದ ಗೌಡ್ರನ್ನ ತೊಗೊಂಡ್ರಿ, ಅಶ್ವಥ್ ನಾರಾಯಣವ್ರು ತೊಗೊಂಡ್ರಿ, CT ರವಿನ ತೊಗೊಂಡ್ರಿ, ಯಾರನ್ನೂ ಇಲ್ಲ. ನಿಮ್ಗೆ ಏನು ಬರ್ತದೋ ನನಗೆ ಇಲ್ಲಿ ಸಿದ್ದೇಶಣ್ಣ ಯಾರು ಮೊನ್ನೆ ಲೋಕಸಭೆಯಲ್ಲಿ ಸಿದ್ದೇಶಣ್ಣವ್ರ ವಿರುದ್ಧ ಇಲೆಕ್ಷನ್ ಮಾಡಿದ್ರು. ಇಲ್ಲಿ ಕುಮಾರ್ ಬಂಗಾರಪ್ಪ ನೋಡ್ರಿ, ಯಾರನ್ನೂ ಕರೀದೇ ಇಲ್ಲ, ತಾನೇ ಬರೋದು ಘೋಷಣೆ ಮಾಡೋದು. ಈ ರೀತಿ ಆಗಿದೆ ನೋಡಿ. ಒಂದು ಪಕ್ಷ ಒಬ್ಬ ರಾಜ್ಯಾಧ್ಯಕ್ಷರನ್ನವರು ನೀವು ನೋಡ್ರಿ, ಅಭಿಪ್ರಾಯ ಹಂಗೂ ಇರ್ಬೋದು ಹೆಂಗೂ ಇರ್ಬೋದು, ಆದರೆ ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡಾರ ಅಂತ ಭಾವನೆ ಬರಬೇಕು. ಈ ನಾಯಕತ್ವ ಅಂದ್ರೇನು? ಒಬ್ಬ ರಾಜ್ಯದ ಅಧ್ಯಕ್ಷ ಒಂದು ಟೀಮಿನ ನಾಯಕ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ನಾಯಕ ಆಗಬೇಕು. ಅದು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಮತ್ತು ಉದ್ದಟತನ ನಾವು ಮಾಡಿದ್ದೀವಿ. ಇವತ್ತು ದಾವಣಗೆರೆ ಜಿಲ್ಲಾಧ್ಯಕ್ಷ ನೇರವಾಗಿ ಗಂಭೀರ ಆರೋಪ ಇದೆ, ಪಕ್ಷ ವಿರುದ್ಧ ಚುನಾವಣೆ ಮಾಡಿದ್ದಾನೆ. ಅಲ್ಲಿ ಬಿದರ್ನಲ್ಲಿ ನೇರವಾಗಿ KJPಯಿಂದ ಬಂದವನು ಜಿಲ್ಲಾಧ್ಯಕ್ಷ ಮಾಡ್ಯಾರ. ನೇರವಾಗಿ ಮೊನ್ನೆ ಭಗವಂತ ಖೂಬಾ ವಿರುದ್ಧ ಇಲೆಕ್ಷನ್ ಮಾಡಿದ್ದಾರೆ. ಇಂಥವ್ರನ್ನ ನೀವೆಲ್ಲ ಮಾಡಿದ್ರೆ ಪಕ್ಷ ಸಿದ್ಧಾಂತ ಎಲ್ಲಿ ಉಳಿತದೆ? ಇದು ನಮ್ಮದು ಭಾಳ ಏನೇನೋ ಆತಂಕಕಾರಿ ಇದೆ. ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಮತ್ತೆ ನಾವು ಮರಳಿ ಅಧಿಕಾರಕ್ಕೆ ಬರಬೇಕು, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟ ಹೊರತು ಯಾರನ್ನೋ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋಂಥ ಹೋರಾಟ ಅಲ್ಲ.